ನೋಡಿ, ಲ್ಯಾಂಡ್ ಸರ್ವೇರ್ ಆಸ್ಪಿರೆಂಟ್ಸ್ ಕಳೆದ ಒಂದು ವಾರದಿಂದ ತುಂಬಾ ಕಷ್ಟಪಟ್ಟು ಓಡಾಡ್ತಾ ಇದ್ದೀರಾ. ಇಲಾಖೆಗೆ ಅಲ್ಲಿ ಸಂಬಂಧಪಟ್ಟ ಇಲಾಖೆಗೆ ಭೇಟಿ ಕೊಟ್ಟು ಮನವಿಯನ್ನ ಕೊಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ಇತ್ತೀಚೆಗೆ ಒಂದು ಸಿ ಅಂಡರ್ ರೂಲ್ಸ್ ಅನ್ನ ಬಿಟ್ಟಿದ್ರು. ಸೊ ಆ ಒಂದು ನಿಯಮದಲ್ಲಿ PUC ಆಗಿರ್ಬೋದು ಕೆಲವೊಂದಿಷ್ಟು ವಿದ್ಯಾರ್ಹತೆಗಳನ್ನ ಕೈ ಬಿಟ್ಟಿದ್ದಾರೆ. ನೋಡಿ, ಈ ಹಿಂದೆ KPSC ಲ್ಯಾಂಡ್ ಸರ್ವೆ ನೋಟಿಫಿಕೇಶನ್ ಮಾಡಿತ್ತು. ಎಕ್ಸಾಮ್ ಫೀಸ್ ಕಟ್ಸ್ಕೊಂಡಿತ್ತು, ಎಕ್ಸಾಮ್ ಡೇಟ್ ಕೂಡ ಫಿಕ್ಸ್ ಆಗಿತ್ತು, ಬಟ್ ಪರೀಕ್ಷೆ ಮಾಡಿಲ್ಲ. ಒಳ ಮೀಸಲಾತಿ ಕಾರಣದಿಂದ ರೀನೋಟಿಫಿಕೇಶನ್ ಮಾಡಿದ್ದಾರೆ. ಈಗ ಅಟ್ಲೀಸ್ಟ್ ಅದು ಓಕೆ. ಹಳೆಯ ನೋಟಿಫಿಕೇಶನ್ ಏನಿತ್ತು ನೋಡಿ, ಹಳೆಯದು ನೋಟಿಫಿಕೇಶನ್ ಏನ್ ಮಾಡಿದ್ರು, ಅಧಿಸೂಚನೆ 29/2/2024 ನೋಟಿಫಿಕೇಶನ್ ಆಗಿತ್ತಲ್ಲ. ಸೊ ಆ ನೋಟಿಫಿಕೇಶನ್ ಅಲ್ಲಿ ಏನ್ ವಿದ್ಯಾರ್ಹತೆಯನ್ನು ಅವ್ರು ಫಿಕ್ಸ್ ಮಾಡಿದ್ರು ಅಂತಂದ್ರೆ ಅಲ್ಲಿ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಅಂದ್ರೆ PUC ಅಂಡ್ ಅದಾದ್ಮೇಲೆ 12ನೇ ತರಗತಿ CBSE ಅಥವಾ ICSE ಇವುಗಳಲ್ಲಿ ವಿಜ್ಞಾನ ವಿಷಯವನ್ನು ಪಡೆದು ಗಣಿತ ವಿಷಯದಲ್ಲಿ 60%ಕ್ಕಿಂತ ಕಡಿಮೆ ಇಲ್ಲದಂತೆ ಅಂಕಗಳನ್ನು ಪಡೆದು ಉತ್ತೀರ್ಣರಾದಂತವ್ರಿಗೆ ಅವಕಾಶ ಇತ್ತು. ಅದ್ರ ಜೊತೆ ಬೇರೆ ಬೇರೆ ವಿದ್ಯಾರ್ಥಿಗಳನ್ನು ಕೂಡ ಮೆನ್ಷನ್ ಮಾಡಿದ್ರು. ಕೆಲವೊಂದು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಗೆಲ್ಲ ಯಾವ್ದಾವ್ದನ್ನ ಬಿಟ್ಟಿದ್ದಾರೆ ಅದನ್ನ. ಸೊ ನಾವು ಒಂದು ಮನವಿ ಮಾಡ್ಕೊಳ್ಳೋದು ಈಗ ಸಂಬಂಧಪಟ್ಟ ಇಲಾಖೆಗಾಗಿರ್ಬೋದು ಅಥವಾ ಸಂಬಂಧಪಟ್ಟ ಸಚಿವರಿಗೆ ನಾವು ಕೇಳ್ಕೊಳ್ಳುವಂಥದ್ದು ಒಂದೇ ಒಂದು ಬೇಡಿಕೆ ಅಂತಂದ್ರೆ, ನೀವೇನು ಈ ಹಿಂದೆ 29/2/2024 ಹೊರಡಿಸಿದ್ರಲ್ಲ ನೋಟಿಫಿಕೇಶನ್ ಲ್ಯಾಂಡ್ ಸರ್ವೇರ್ದು, ಸೊ ಅದರ ಪ್ರಕಾರನೇ ಈಗ ಇದೊಂದು ಬಾರಿ ಪರೀಕ್ಷೆಯನ್ನ ಮಾಡಬೇಡಿ, ಅವಕಾಶ ಕೊಟ್ಬಿಡಿ. ಯಾಕೆ ಅಂತಂದ್ರೆ ಈಗ ಪಾಪ 3-4 ವರ್ಷದಿಂದ PUC ಆಗಿರ್ಬೋದು ಬೇರೆ ಬೇರೆ ವಿದ್ಯಾರ್ಥಿ ಅವರು ಈ ಲ್ಯಾಂಡ್ ಸರ್ವೇರ್ ಹುದ್ದೆಯನ್ನೇ ನಾವು ಪಡಿಬೇಕು ಅಂತೇಳಿ ಕಷ್ಟಪಟ್ಟು ಓದ್ತಾ ಇದ್ರು. ಸೊ ಅವ್ರ ಪರಿಶ್ರಮಕ್ಕೆ ನೀವು ಇದೊಂದು ಬರೀ ಬೆಲೆಯನ್ನ ಕೊಡಿ. ಯಾಕೆ ಅಂತಂದ್ರೆ ಅಗೇನ್ ಅಂಡ್ ಅಗೇನ್ ನೋಟಿಫಿಕೇಶನ್ KPSC ಇಂದಂತೂ ಯಾವಾಗ ಆಗುತ್ತೋ ಅಥವಾ KA ಯಾವಾಗ ಆಗುತ್ತೋ ಅಂತ ನಮ್ಗೆ ಗೊತ್ತಿಲ್ಲ. ಈಗ ಎಸ್ಪೆಷಲಿ ನೋಡಿ, ಲ್ಯಾಂಡ್ ಸರ್ವೇರ್ ಈ ಮಟ್ಟದ ಇಷ್ಟು ದೊಡ್ಡ ನೇಮಕಾತಿ, ಅತಿ ಹೆಚ್ಚು ಹುದ್ದೆಗಳಿರೋದು ಮತ್ತೆ ಮತ್ತೆ ಆಗುತ್ತೆ ಅನ್ನುವಂಥದ್ದು ಗ್ಯಾರಂಟಿ ಇಲ್ಲ. ಅಂಡ್ ಇನ್ನೊಂದು, ಈ ಕಡೆ ಪರ ವಿರೋಧ ಎರಡು ನಡೀತಾ ಇದೆ. ನಾನು ವಿರೋಧ ಮಾಡೋದು ಒಂದೇ ಮಾತು ಹೇಳ್ತೀನಿ. ಈಗ ನೀವೇ ಈ ರೀತಿ ನಿಮ್ದೇ ಕ್ವಾಲಿಫಿಕೇಶನ್ ಈ ರೀತಿ ಏನೋ ತೆಗ್ದಿದ್ರು ಅನ್ಕೊಳ್ಳಿ, ಬೇರೆ ಯಾವ್ದೋ ಪೋಸ್ಟ್ ಏನೋ, ಅಲ್ಲಿ ನೀವು ನಿಮ್ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ರಲ್ವ. ಅಟ್ಲೀಸ್ಟ್ ಮುಂಚೆ ಇದು ಇತ್ತು. ಕೆಲವು ಟೆಕ್ನಿಕಲ್ ಪೋಸ್ಟ್ ಅದು ನನಗೂ ನಾಲೆಜ್ ಇದೆ, ಆ ನಾಲೆಜ್ ಇಲ್ದೆಲ್ಲ ಆ ನಾಲೆಜು ಇದೆ, ಅದು ಏನೇನಿತ್ತು ಎಲ್ಲ ಗೊತ್ತಿದೆ. ಆದ್ರೂ ಒಂದು ಮಾನವೀಯ ದೃಷ್ಟಿಯಿಂದ ಪಾಪ ಎಷ್ಟೋ ಜನ ಅದನ್ನ ಪ್ರಿಪೇರ್ ಆಗಿದ್ರು, ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಕಾರಣಕ್ಕೆ ಇದೊಂದು ಬಾರಿ ಓಲ್ಡ್ ನೋಟಿಫಿಕೇಶನ್ ಪ್ರಕಾರನೇ ಕಂಟಿನ್ಯೂ ಮಾಡಬೇಡಿ. ಓಲ್ಡ್ ಏನಿತ್ತು ಸೊ ಅದ್ರ ಪ್ರಕಾರ ಅಂತ ನಾವು ಕೇಳಿದೀವಿ. ಈಗ ಮೊನ್ನೆ ಅಧಿಕಾರಿ ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರು ಸಿಗ್ಲಿಲ್ಲ, 3 ದಿನದಿಂದ ರಜೆ ಇದ್ದಾರೆ ಕಚೇರಿಯಲ್ಲಿ. ಸೊ ಈ ಅಂದ್ರೆ ಕಂದಾಯ ಸಚಿವರಿಗೆ ಭೇಟಿಯಾಗಿ ಈ ವಿಷಯದ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕಾಗಿದೆ. ಸೊ ಅದಕ್ಕೂ ಕೂಡ ನಾನು ಮೊನ್ನೆ ಮಾತಾಡಿದ್ದೀನಿ ಸಂಬಂಧಪಟ್ಟ ಸಚಿವರ ಕಾರ್ಯದರ್ಶಿ ಅವ್ರ ಜೊತೆ. ಸೊ ಅವರು ಕೂಡ ಹೇಳಿದ್ದಾರೆ 18ನೇ ತಾರೀಕು ನಂತರ ಅವ್ರನ್ನ ನಾವು ಭೇಟಿ ಮಾಡಿಸ್ತೀವಿ ಅಂತೇಳಿ. ಸೊ ಅವತ್ತು ಎಲ್ಲಾ ಆಸ್ಪಿರೆಂಟ್ಸ್ ಗಳೊಂದಿಗೆ ನೋಡಿ, ನೀವು ಬನ್ನಿ, ಈಗೇನ್ ವಿರೋಧ ಮಾಡ್ತಾ ಇದ್ರ ನಿಮಗೂ ಮುಕ್ತ ಅವಕಾಶ ಇದೆ, ನಿಮ್ಮ ಜೊತೆ ಚರ್ಚೆ ಮಾಡ್ತೀವಿ ನಾವು. ನಿಮ್ಗೆ ನಿಮ್ಮನ್ನ ಅವಕಾಶ ತೆಗೀರಿ, ನಿಮ್ಗೆ ಅವಕಾಶ ವಂಚಿತರಾಗ್ಲಿ ಅಂತಿಲ್ಲ. ಪಾಪ ಇವರು ಕೂಡ ಶ್ರಮ ಪಟ್ಟು ಓದಿದ್ದಾರೆ, ಅವ್ರಿಗೂ ಕೂಡ ಆಸೆ ಇರುತ್ತೆ. ಈಗ ಇದು ಕಾಂಪಿಟೇಟಿವ್ ಎಕ್ಸಾಮ್, ಸ್ಪರ್ಧಾತ್ಮಕ ಪರೀಕ್ಷೆ, ಸ್ಪರ್ಧೆ ಅನ್ನೋದು ಕಾಮನ್. ಕಾಂಪಿಟೇಷನ್ ಬೇಡ, ನಮ್ಗೆ ರೆಡ್ಯೂಸ್ ಆಗುತ್ತೆ ಅನ್ನುವಂಥದ್ದಲ್ಲ. ಇಲ್ಲಿ ಓಕೆ, ನನಗೆ ಗೊತ್ತಿದೆ ಲ್ಯಾಂಡ್ ಸರ್ವೇರು ಇದೊಂದು ಟೆಕ್ನಿಕಲ್ ಜಾಬ್, ಸರಿಯಾದ ರೀತಿ ನಾಲೆಜ್ ಇರಬೇಕು, ಅದ್ರ ಬಗ್ಗೆನೆ ತಿಳಿದಂತವ್ರು. ಈಗ ಕೆಲವೊಂದು ಹುದ್ದೆಗಳಿಗೆ ಅದರದಂತ ವಿಶೇಷವಾದ ವಿದ್ಯಾರ್ಥಿ ಯಾಕೆ ಮಾಡಿರ್ತಾರೆ ಅಂದ್ರೆ, ಸೊ ಆ ರೀತಿ ನಾಲೆಜ್ ಇದ್ದವ್ರು ಆ ಹುದ್ದೆಗೆ ಆಯ್ಕೆ ಆಗಲ್ಲ. ಬಟ್ ಟ್ರೈನಿಂಗು ಕೊಡ್ತಾರಲ್ಲ, ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ಇದೊಂದು ನೋಟಿಫಿಕೇಶನ್ ಅಷ್ಟೇ. ನೆಕ್ಸ್ಟ್ ನೀವು CADR ಚೇಂಜ್ ಮಾಡಿ ನೀವೇನ್ ಮಾಡ್ತೀರ ಅದು ಮಾಡ್ಕೊಳ್ಳಿ. ಅಂಡ್ ಇದರಲ್ಲಿ ಕ್ವಾಲಿಫಿಕೇಶನ್ ವೈಸ್ ನಾನು ಡೀಟೇಲ್ ನೋಡಿದೆ, ಎಲ್ಲವೂ ಕೂಡ ಇದೆ. ಸೊ ಹಂಗಾಗಿ ಇದೊಂದು ಬಾರಿಗೆ ನಾವು ಅವಕಾಶವನ್ನು ಕೊಡೋದಕ್ಕೆ ಕೇಳಿ. ಹಾಗೆ ನಾನು ಇನ್ನೊಂದು ವಿಚಾರ ಹೇಳೋದೇನಂದ್ರೆ, ಈ ಹಿಂದೆ ಏನ್ 29/2/2024 ನೋಟಿಫಿಕೇಶನ್ ಆಗಿತ್ತು ಲ್ಯಾಂಡ್ ಸರ್ವಿಸ್, ಇನ್ ಕೇಸ್ KPSC ಎಕ್ಸಾಮ್ ಮಾಡ್ಬಿಟ್ಟಿತ್ತು ಅಂತಂದ್ರೆ ಈಗ ಇದನ್ನ ಯಾರು ಪ್ರಶ್ನೆ ಮಾಡ್ತಾ ಇರಲಿಲ್ಲ. ಇವಾಗೂ ಕೂಡ ಅಷ್ಟೇ, ಇವನ್ KA ಕೊಡ್ತಾರ, KPSC ಕೊಡ್ತಾರೆ, ಇನ್ನು ಫೈಲ್ ಅದು ಹೋಗಿಲ್ಲ. ಸೊ ಅದಕ್ಕೆ ನಮ್ಗೆ ಒಂದು ಈ ಕರಡನ್ನ ನೀವು ಈಗಲೇ ಇನ್ನು ಅಂತಿಮ ಆಗಿಲ್ಲ, ಸೊ ಈಗಲೇ ಅದನ್ನ ಬದಲಾವಣೆ ಮಾಡಿ ಇದೊಂದು ಬಾರಿ ಅವಕಾಶ ಕೊಟ್ಬಿಡಿ. ಪಾಪ ಅವ್ರ ಆಯ್ಕೆ ಆಗ್ತವ್ರು ಬಿಡ್ತಾರ, ಅದು ಅವ್ರಿಗೆ ಬಿಟ್ಟಿದೆ. ಯಾಕಂದ್ರೆ ಅವರ ಪ್ರಿಪರೇಷನ್ ಮೇಲೆ ಅವರಿಗೆ ಅದು ಇರುತ್ತೆ. ಬಟ್ ದಯವಿಟ್ಟು ಈ ಬಾರಿ ಆಸ್ಪಿರೆಂಟ್ಸ್ ಮೋರ್ ದೆನ್ 20,000 ಆಸ್ಪಿರೆಂಟ್ಸ್ ಇದ್ದಾರೆ PUC ಮೇಲೆ. ಬೇರೆ ಬೇರೆ ಈಗ ಏನು ವಿದ್ಯಾರ್ಥಿ ತೆಗೆದಿದ್ದಾರೆ ಅದರ ಮೇಲೆ ಹೋಗ್ತಾರೆ. ಮ್ಯಾಥಮೆಟಿಕ್ಸ್ ಏನೋ 60% ಗಿಂತ ಕಮ್ಮಿ ಮಾಡಿ ಅಂದ್ರು ಅದು ಬೇಡಿಕೆ ಓಕೆ, ಅದು ಸದ್ಯಕ್ಕೆ ಆಗಲ್ಲ. ಬಟ್ ಓಲ್ಡ್ ನೋಟಿಫಿಕೇಶನ್ ಪ್ರಕಾರ ಇದೊಂದು ಬಾರಿಗೆ ಕಂಟಿನ್ಯೂ ಮಾಡಿ ಅನ್ನುವಂಥದ್ದು ನಮ್ಮ ಬೇಡಿಕೆ. ಸೊ ಇನ್ನೊಂದು ವಿಷಯ ಅಂತಂದ್ರೆ, ಈ ಒಂದು ನೋಟಿಫಿಕೇಶನ್ ಮತ್ತೆ ತಡ ಆಗ್ಬಾರ್ದು ಅನ್ನೋದು ನಮ್ಮ ಬೇಡಿಕೆ. ಸುಮ್ನೆ ಈ ಅನಗತ್ಯ ವಿಷಯಗಳ ಗೊಂದಲಗಳಿಂದ ಈಗ ಅಬ್ಜೆಕ್ಷನ್ ಹಾಕೋದು, ಮತ್ತೆ ಯಾರೋ ಒಬ್ರು, ಈಗ ಎಲ್ರು ಅಂತಲ್ಲ, ಯಾರೋ ಒಬ್ರು ನಮ್ಗೆ ಅನ್ಯಾಯ ಆಗಿದೆ ಅಂತ ಏನೋ ವಿಷಯ ಇಟ್ಕೊಂಡು ಸುಮ್ನೆ ಅದನ್ನ ತಡೆ ಮಾಡಿದ್ರು ನೇಮಕಾತಿಗೆ ಅಂದ್ರೆ ಮತ್ತೆ 2-3 ವರ್ಷ ನೀವು ಕಾಯೋದು ಬೇಡ. ಸೊ ಈಗಾಗಲೇ ಡಿಲೇ ಆಗಿದೆ, ತುಂಬಾ ಡಿಲೇ ಆಗಿದೆ ಪ್ರೊಸೆಸ್. ಇಷ್ಟೊತ್ತಿಗೆ 2 ವರ್ಷ ಆಗ್ಬೇಕಾಗಿತ್ತು ಮುಗಿದು, ಬಟ್ ಇನ್ನೂ ಮುಗುದಿಲ್ಲ. ಸೊ ದಯವಿಟ್ಟು ಇದೊಂದು ಬಾರಿ ನಾವು ಅವಕಾಶವನ್ನು ಕೇಳ್ತಾ ಇದ್ವಿ, ಅದು ನ್ಯಾಯಸಮ್ಮತವಾದ ಬೇಡಿಕೆ. ಯಾಕೆಂತಂದ್ರೆ ಈ ನೋಟಿಫಿಕೇಶನ್ ಅಲ್ಲಿ ಇದ್ದಂಥದ್ದು ಒಳ ಮೀಸಲಾತಿ ನಿಯಮದನ್ವಯ ಹೊಸ ನೋಟಿಫಿಕೇಶನ್ ಮಾಡಿ ಅಂತ ಹೇಳಿದ್ದಕ್ಕೆ ಅಲ್ಲಿ ಸ್ವಲ್ಪ ಈಗ ಬದಲಾವಣೆ ಆಗಿದೆ. ಬದಲಾವಣೆಯನ್ನು ನಾವು ತಪ್ಪು ಅಂತ ಹೇಳ್ತಾ ಇಲ್ಲ, ಬಟ್
ಒಂದು ಅವಕಾಶ ಬೇಕಿದೆ. ಪ್ರಿಪರೇಷನ್ ಮಾಡಿದ್ರು ಅವ್ರ 3-4 ವರ್ಷದ ಪರಿಶ್ರಮ ವ್ಯರ್ಥ ಆಗೋದು ಬೇಡ ಅನ್ನುವಂಥದ್ದು ನಮ್ಮ ಒಂದು ಅಭಿಪ್ರಾಯ. ಸೊ ತುಂಬಾ ಜನ ಬೇರೆ ಬೇರೆ ಊರುಗಳಿಂದನೂ ಕೂಡ ಬಂದ್ರಿ, ಪಾಪ ಅಬ್ಜೆಕ್ಷನ್ ಕೊಟ್ರಿ, ಕೆಲವರು ಅಲ್ಲಿಂದಾನೆ ಲೆಟರ್ ಹಾಕಿದ್ದೀರಾ. ರಾಜ್ಯಾದ್ಯಂತ ಎಷ್ಟೋ ಆಸ್ಪಿರೆಂಟ್ಸ್ ಇದೀರಾ ಲ್ಯಾಂಡ್ ಸರ್ವೇರ್ ಪರೀಕ್ಷೆಗೆ ಓದ್ತಾ ಇರೋರು. ಸೊ ನಿಮಗೆ ನ್ಯಾಯ ಸಿಗೋ ನಿಟ್ಟಿನಲ್ಲಿ ನಿಮ್ಮ ನ್ಯಾಯಸಮ್ಮತವಾದ ಬೇಡಿಕೆಗೆ ನಮ್ಮ ಧ್ವನಿ ನಿಮ್ಮ ಜೊತೆ ಇರುತ್ತೆ. ಧನ್ಯವಾದಗಳು.